ಹರಿ ಓಂ ವೀಕ್ಷಕರೇ, ನಮ್ಮ ದೇಹದಲ್ಲಿ ತುಂಬಿರುವಂಥ ಕೊಬ್ಬನ್ನು ಕರಗಿಸಿ ಹಾಗೆ ದೇಹದ ತೂಕವನ್ನು ಇಳಿಸಿಕೊಳ್ಳುವ 30 ಡೇಸ್ ಚಾಲೆಂಜಿನ 10ನೇ ದಿನದ ಅಭ್ಯಾಸದಲ್ಲಿ ಮತ್ತೆ 5 ಸರಳವಾದ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. ಈ ಎಕ್ಸಸೈಸು ಕೂಡ ನಮ್ಮ ದೇಹದಲ್ಲಿ ತುಂಬಿರುವಂಥ ಕೊಬ್ಬು ಹಾಗೂ ದೇಹದ ತೂಕವನ್ನು ಇಳಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಹಾಗಾದರೆ ಬನ್ನಿ 10ನೇ ದಿನದ ಅಭ್ಯಾಸವನ್ನು ಸ್ಟಾರ್ಟ್ ಮಾಡೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ್ ಶ್ರೀಕಾಂತ್. ಬನ್ನಿ ವೀಕ್ಷಕರೇ, ಈಗ 10ನೇ ದಿನದ ಮೊದಲನೇ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. ಮೊದಲನೇ ಎಕ್ಸಸೈಸನ್ನು ಅಭ್ಯಾಸ ಮಾಡಲು ನಿಮ್ಮ ಕಾಲುಗಳನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಳ್ಳಿ. ಹಾಗೆ ಕೈ ಬೆರಳನ್ನು ಇಂಟರ್ಲಾಕ್ ಮಾಡ್ಕೊಳ್ತಾ ನಿಮ್ಮ ತಲೆಯ ಹಿಂಭಾಗದಲ್ಲಿ ಇಟ್ಕೊಳ್ಳಿ. ಈಗ ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಬಲಕ್ಕೆ ಅಥವಾ ನಿಮ್ಮ ಎಡಕ್ಕೆ ಟ್ವಿಸ್ಟ್ ಮಾಡಿ, ಎಕ್ಸೇಲ್ ಮಾಡಿ, ಟ್ವಿಸ್ಟ್ ಮಾಡಿ, ಮತ್ತೆ ಇನ್ಹೇಲ್ ಮಾಡ್ತಾ ಸೆಂಟರಿಗೆ ಬನ್ನಿ. ಹಾಗೆ ಉಸಿರನ್ನು ಹೊರ ಹಾಕ್ತಾ ಇನ್ನೊಂದು ಕಡೆ ಟ್ವಿಸ್ಟ್ ಮಾಡಿ ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಮಧ್ಯಕ್ಕೆ ಬನ್ನಿ. ಈ ರೀತಿಯಾಗಿ ನೀವು 20 ಕೌಂಟ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. ಈ ಎಕ್ಸಸೈಸ್ ಅಭ್ಯಾಸ ಮಾಡುವುದರಿಂದ ನಮ್ಮ ಸೊಂಟದ ಭಾಗದಲ್ಲಿ ಹಾಗೆ ನಮ್ಮ ಬೆನ್ನಿನ ಹಿಂಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನು ಕರಗಿಸಿಕೊಳ್ಳಲು ಸಹಾಯವಾಗುತ್ತೆ. 5, 6, 7, 8, 9, 10, 10, 9, 8, 7, 6, 5, 4, 3, 2, 1, 0. 20 ಕೌಂಟ್ ಆದ ನಂತರ ಮತ್ತೆ ಸೆಂಟರಿಗೆ ಬಂದು ಹಾಗೆ ಕೈಯನ್ನು ರಿಲೀಸ್ ಮಾಡ್ಕೊಳ್ತಾ ಕೈಯನ್ನು ಕೆಳಗಡೆ ಇಳಿಸಿ. ಇದು ಮೊದಲನೇ ಎಕ್ಸಸೈಸ್, ಫಸ್ಟ್ ರೌಂಡ್. ಇದೇ ರೀತಿಯಾಗಿ ನೀವು ಇನ್ನು 2 ರೌಂಡನ್ನು ಅಭ್ಯಾಸ ಮಾಡಿ. ಈಗ ಎರಡನೇ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. ಮತ್ತೆ ಕೈ ಬೆರಳನ್ನು ಇಂಟರ್ಲಾಕ್ ಮಾಡ್ಕೊಳ್ತಾ ತಲೆಯ ಹಿಂಭಾಗದಲ್ಲಿ ಇಟ್ಕೊಳ್ಳಿ. ಹಾಗೆ ಇನ್ನು ಸ್ವಲ್ಪ ಕಾಲನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ನಿಮ್ಮ 2 ಪಾದವನ್ನು ಸೈಡ್ ಟರ್ನ್ ಮಾಡ್ಕೊಳ್ತಾ ನಿಧಾನವಾಗಿ ಕೂತ್ಕೊಳ್ಳುವಂಥ ಸ್ಥಿತಿಗೆ ಬನ್ನಿ. ಈ ಸ್ಥಿತಿಯಲ್ಲಿ ನಾವು ಸೈಡ್ ಬೆಂಡ್ ಆಗೋಣ. ರೈಟ್ ಮತ್ತು ಲೆಫ್ಟ್ ಸೈಡ್ ಬೆಂಡ್ ಆಗೋಣ. ಎಕ್ಸೇಲ್ ಮಾಡ್ತಾ ನಿಮ್ಮ ಲೆಫ್ಟ್ ಸೈಡ್ ಬೆಂಡ್ ಆಗಿ ಇನ್ಹೇಲ್ ಸೆಂಟರಿಗೆ ಬನ್ನಿ. ಹಾಗೆ ಎಕ್ಸೇಲ್ ಮಾಡ್ತಾ ರೈಟ್. ಈ ಎಕ್ಸಸೈಸು ಕೂಡ ನೀವು 20 ಕೌಂಟ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. ಈ ಎಕ್ಸಸೈಸನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ತೊಡೆ ಭಾಗದ ಮಾಂಸಖಂಡ ಶಕ್ತಿಯುತವಾಗಿ ಹಾಗೆ ನಮ್ಮ ಸೊಂಟದ ಭಾಗದಲ್ಲಿ ತುಂಬಿರುವಂಥ ಹಾಗೂ ಬೆನ್ನಿನ ಹಿಂಭಾಗದಲ್ಲಿ ತುಂಬಿರುವಂಥ ಕೊಬ್ಬನ್ನು ಕರಗಿಸಿಕೊಳ್ಳಲು ಸಹಾಯವಾಗುತ್ತೆ. 8, 9, 10, 10, 9, 8, 7, 6, 5, 4, 3, 2, 1, 0. 20 ಕೌಂಟ್ ಆದ ನಂತರ ಮತ್ತೆ ಸೆಂಟರಿಗೆ ಬಂದು ಹಾಗೆ ಮೇಲಕ್ಕೆ ಬನ್ನಿ. ಕೈಯನ್ನು ರಿಲೀಸ್ ಮಾಡ್ಕೊಳ್ತಾ ಶಿಥಿಲ ತಾಡಾಸನದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಇದು ಫಸ್ಟ್ ರೌಂಡ್. ಇದೇ ರೀತಿಯಾಗಿ ಇನ್ನು 2 ರೌಂಡ್ ನೀವು ಅಭ್ಯಾಸ ಮಾಡಿ. ಈಗ 3ನೇ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. 3ನೇ ಎಕ್ಸಸೈಸನ್ನು ಅಭ್ಯಾಸ ಮಾಡಲು ನಿಮ್ಮ 2 ಕಾಲುಗಳನ್ನು ಭುಜದ ಅಂತರಕ್ಕೆ ಸ್ಪ್ರೆಡ್ ಮಾಡ್ಕೊಳ್ತೀವಿ. ಹಾಗೆ ನಿಮ್ಮ 2 ಕೈಯನ್ನು ಈ ರೀತಿಯಾಗಿ ಹಿಂದುಗಡೆ ತೆಗೆದುಕೊಂಡು ಹೋಗಿ. ಈಗ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಹಾಗೆ ಹಿಂದಕ್ಕೆ ಬೆಂಡಾಗಿ ಮತ್ತೆ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈ ಎಕ್ಸಸೈಸಿಂದ ನಮ್ಮ ಹೊಟ್ಟೆಯ ಭಾಗದಲ್ಲಿ ಉತ್ತಮವಾದ ಸ್ಟ್ರೆಚಸ್ ಆಗೋದ್ರಿಂದ ಹೊಟ್ಟೆಯ ಮೇಲ್ಭಾಗ ಹಾಗೂ ಹೊಟ್ಟೆಯ ಕೆಳಭಾಗದಲ್ಲಿ ತುಂಬಿರುವಂಥ ಕೊಬ್ಬನ್ನು ನಾವು ಈಸಿಯಾಗಿ ಕಡಿಮೆ ಮಾಡ್ಕೊಳ್ಬೋದು. 7, 8, 9, 10, 10, 9, 8, 7, 6, 5, 4, 3, 2, 1 and 0. ಮತ್ತೆ ನಿಧಾನವಾಗಿ ಸೆಂಟರಿಗೆ ಬನ್ನಿ. ಹಾಗೆ ರಿಲ್ಯಾಕ್ಸ್ ಮಾಡಿ. ಇದು ಮೊದಲನೇ ರೌಂಡ್. ಇದೇ ರೀತಿಯಾಗಿ ನೀವು ಇನ್ನು 2 ರೌಂಡ್ ಆಗಿ ಅಭ್ಯಾಸ ಮಾಡಿ. ಈಗ 4ನೇ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. 4ನೇ ಎಕ್ಸಸೈಸನ್ನು ಅಭ್ಯಾಸ ಮಾಡಲು ನಿಮ್ಮ ಕಾಲನ್ನು ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ಪ್ರೆಡ್ ಮಾಡಿಕೊಳ್ಳಿ. ಹಾಗೆ 2 ಕೈಯನ್ನು ಭುಜದ ಅಂತರಕ್ಕೆ ಮೇಲೆತ್ತಿ. ಈಗ ಎಕ್ಸೇಲ್ ಮಾಡ್ಕೊಳ್ತಾ ಟ್ವಿಸ್ಟ್ ಮಾಡಿ. ಈಗ ನಿಮ್ಮ ಬಲ ಹಸ್ತದಿಂದ ಎಡಗಾಲಿನ ಪಾದವನ್ನು ಟಚ್ ಮಾಡಿ. ಮತ್ತು ಇನ್ಹೇಲ್, ಸೆಂಟರ್ and exhale. Inhale and exhale.
ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಈ ಎಕ್ಸಸೈಸು ಕೂಡ ನೀವು 20 ಕೌಂಟ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. 8 9 10 10 9 8 7 6 5 4 3 2 1 0. ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಸೆಂಟರ್ಗೆ ಬನ್ನಿ. ಹಾಗೆ ಕೈಯನ್ನು ಕೆಳಗಡೆ ಇಳಿಸಿ, ಎರಡು ಕಾಲುಗಳನ್ನು ಒಂದಕ್ಕೊಂದು ಜೋಡಣೆ ಮಾಡ್ಕೊತಾ ಮತ್ತೆ ಶಿಥಿಲ ತಾಡಾಸನದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಇದು ಫಸ್ಟ್ ರೌಂಡ್. ಇದೇ ರೀತಿಯಾಗಿ ನೀವು ಇನ್ನು 2 ರೌಂಡನ್ನು ಅಭ್ಯಾಸ ಮಾಡಿ. ಈಗ ಕೊನೆಯ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. 5ನೇ ಎಕ್ಸಸೈಸ್. 5ನೇ ಎಕ್ಸಸೈಸನ್ನು ಅಭ್ಯಾಸ ಮಾಡಲು ಮತ್ತೆ ನಿಮ್ಮ 2 ಕಾಲುಗಳನ್ನು ಭುಜದ ಅಂತರಕ್ಕೆ ಸ್ಪ್ರೆಡ್ ಮಾಡ್ಕೊಳ್ತಾ ಹಾಗೆ 2 ಕೈಯನ್ನು ನಿಮ್ಮ ಭುಜದ ಅಂತರಕ್ಕೆ ಮೇಲೆತ್ತಿ. ಈಗ ಉಸಿರನ್ನು ಹೊರ ಹಾಕ್ತಾ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಟ್ವಿಸ್ಟ್ ಮಾಡಿ ಹಿಂದಕ್ಕೆ ನೋಡಿ. ಮತ್ತು ಇನ್ಹೇಲ್ ಮಧ್ಯಕ್ಕೆ ಬನ್ನಿ. ಹಾಗೆ ಉಸಿರನ್ನು ಹೊರ ಹಾಕ್ತಾ ಮತ್ತು ಟ್ವಿಸ್ಟ್ ಮಾಡಿ ಹಿಂದಕ್ಕೆ ನೋಡಿ. ಮತ್ತು ಉಸಿರನ್ನು ತೆಗೆದುಕೊಳ್ತಾ ಮಧ್ಯಕ್ಕೆ ಬನ್ನಿ. ಈ ಎಕ್ಸಸೈಸು ಕೂಡ 20 ಕೌಂಟ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. 3 4 5 6 7 8 9 10 10 9 8 7 6 5 4 3 2 1 and 0. ಮತ್ತೆ ನಿಧಾನವಾಗಿ ಸೆಂಟರಿಗೆ ಬಂದು ಹಾಗೆ ಕೈಯನ್ನು ಕೆಳಗಡೆ ಇಳಿಸಿ. 5 ಎಕ್ಸಸೈಸ್ ಮಾಡಿದ ನಂತರ ಶಿಥಿಲ ತಾಡಾಸನದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. 5 ಎಕ್ಸಸೈಸಿಂದ ನಮ್ಮ ದೇಹದಲ್ಲಿ ಹಾಗೂ ನಮ್ಮ ಉಸಿರಾಟದಲ್ಲಿ ಆದಂಥ ಬದಲಾವಣೆಯನ್ನು ನೀವು ಆಳವಾಗಿ ಗಮನಿಸ್ತಾ ಆಳವಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ದೇಹದಲ್ಲಿ ತುಂಬಿರುವಂಥ ಕೊಬ್ಬು ಹಾಗೂ ನಮ್ಮ ದೇಹದ ತೂಕ ಇಳಿಸಿಕೊಳ್ಳುವ 30 ಡೇಸ್ ಚಾಲೆಂಜಿನ 10ನೇ ದಿನದ ಅಭ್ಯಾಸದಲ್ಲಿ ಮತ್ತೆ 5 ಸರಳವಾದ ಎಕ್ಸಸೈಸ್. ಈ ಎಕ್ಸಸೈಸು ಮತ್ತು ನಾನು ಹಿಂದಿನ ದಿನಗಳಲ್ಲಿ ಹೇಳಿರುವಂಥ ಎಕ್ಸಸೈಸಿನ ಜೊತೆಗೆ ನೀವು ಅಭ್ಯಾಸ ಮಾಡೋದರಿಂದ ನಿಮ್ಮ ದೇಹದಲ್ಲಿ ತುಂಬಿರುವಂಥ ಕೊಬ್ಬು ಹಾಗೂ ದೇಹದ ತೂಕವನ್ನು ಅತ್ಯಂತ ಸರಳವಾಗಿ ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರಿ ಓಂ.